ಸೊ ಗೈಸ್, ನೀವೇನಾದರೂ ನನ್ನ ಲಾಸ್ಟ್ ವ್ಲಾಗ್ನ ನೋಡಿದ್ರೆ ಗೊತ್ತಿರುತ್ತೆ ನಾನು ಊರಿಗೆ ಹೋಗ್ತಾ ಇದ್ದೆ ಅಂತ. ಆ್ಯಂಡ್ ಈ ಒಂದು ವ್ಲಾಗು ಆ ಒಂದು ವಿಡಿಯೋನ ಕಂಟಿನ್ಯೂಯೇಷನ್ ಆಯಿತಾ. ಆ್ಯಂಡ್ ಊರಿಗೆ ರೀಚ್ ಆದಮೇಲೆ ನಾನು ರೆಸ್ಟ್ನ ಮಾಡಿದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು, ಬಿಕಾಸ್ ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ. ಸೊ ಬಾಳೆ ಎಲೆ ಊಟ ತಿಂದು ತುಂಬ ದಿನ ಆಗಿತ್ತು ಅಂತ ಅಲ್ಲೋಗಿ ಬಾಳೆ ಎಲೆ ಊಟನ ತಿಂದು ಮುಗಿಸಿ ಈಚೆ ಬಂದು ನೋಡಿದ್ರೆ ವ್ಯೂಸ್ ಸಖತ್ತಾಗಿತ್ತು ಅಂತ ಒಂದು ವಿಡಿಯೋನ ಮಾಡಿಕೊಂಡು ಬ್ಯಾಂಗ್ಳೂರಿಂದ ತೊಗೊಂಡೋಗಿರೋ ತೆಂಗಿನ ಸಸಿನ ನಮ್ಮ ಒಂದು ಜಾಗದಲ್ಲಿ ನೆಟ್ಬಿಟ್ಟು ಅಲ್ಲಿಂದ ವಾಪಸ್ಸು ಸರಗೂರಿಗೆ ರೀಚ್ ಆಗಿ ಅಲ್ಲಿಂದ ಮತ್ತೆ ಇನ್ನೊಂದು ಊರಿತ್ತು ಜಾಳಹಳ್ಳಿ ಅಂತ, ಅಲ್ಲಿಗೆ ರೀಚ್ ಆದೆ. ಆ್ಯಂಡ್ ಅಲ್ಲಿಗೆ ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಈ ಒಂದು ಹಸುಗಳಿಗೆ ನೀರು ಕುಡ್ಸೋಣ ಅಂತ ಈಚೆ ಕರ್ಕೊಬರ್ತಾ ಇದ್ದೆ. ಆ್ಯಂಡ್ ನಾನೇನೋ ಹಸುನ ತುಂಬ ವರ್ಷದಿಂದ ಸಾಕಿರೋ ಫೀಲಲ್ಲಿ ಆ ಒಂದು ಹಸುನ ಕರ್ಕೊಬಂದೆ. ಬಟ್ ನಾನು ಯಾರು ಅಂತಾನೆ ಹಸುಗಳಿಗೆ ಗೊತ್ತಿಲ್ಲ, ಸೊ ಸ್ವಲ್ಪ ಭಯ ಅನ್ನೋದಿರುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಆ ಒಂದು ಭಯ ಹೋಗಿತ್ತು. ಈ ಎರಡು ಹಸುಗಳು ನಾರ್ಮಲ್ ಆಗಿ ನನ್ನ ಹತ್ರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಹಸು ಬಂದು ಪ್ರೆಗ್ನೆಂಟು. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕರುನ ಹಾಕುತ್ತೆ. ಆ್ಯಂಡ್ ಅದಾದಮೇಲೆ ಈ ಒಂದು ಕೆಚ್ಚಲಲ್ಲಿ ಹಾಲು ಬರುತ್ತೆ ಆಯಿತಾ. ಆ್ಯಂಡ್ ಈ ಹಸುಗಳಿಗೆಲ್ಲ ನೀರನ್ನ ಕುಡಿಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅಂಗಡಿಗೆ ಸಾಮಾನು ತರಬೇಕು ಅಂತ ನಾನು ಹೊರಟೆ ಬೈಕ್ ಎತ್ಕೊಂಡು. ಆ್ಯಂಡ್ ಹೋಗ್ತಾ ಹೋಗ್ತಾ ದಾರಿಲಿ 2 ಎಣ್ಣೆ ವೀಲ್ನ ನೋಡಿಕೊಂಡು ಅದ್ರ ಜೊತೆಗೆ ಅಂಗಡಿಗೆ ಸಾಮಾನ ತಗೊಂಡು ಮನೆಗೆ ರೀಚ್ ಆಗಿ ರೆಸ್ಟ್ ಮಾಡಿ ಮಾರ್ನಿಂಗು ಸ್ವಲ್ಪ ಹೊತ್ತು ಕರು ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಈ ಒಂದು ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡೆ. ಗಾಳಿ ತುಂಬಾ ಚೆನ್ನಾಗಿತ್ತು ಅಂತ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಮೈಸೂರಿಗೆ ಒಂದು ಬಸ್ ಬಂತು. ಆ ಒಂದು ಬಸ್ನ ಹತ್ತಿ ಮೈಸೂರಲ್ಲಿ ಇಳಿದು ಅಲ್ಲಿಂದ ಕೆಂಗೇರಿಗೆ ಒಂದು ಬಸ್ನ ಹತ್ಕೊಂಡು ವಿಂಡೋ ಸೀಟಲ್ಲಿ ಕುತ್ಕೊಂಡೆ. ಆ್ಯಂಡ್ ಯಾರಿಗೆಲ್ಲ ವಿಂಡೋ ಸೀಟಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಮರಿದಿರ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ.